ವೀಕ್ಷಕರೇ, ನಾವು ಇವತ್ತು ಭಗವದ್ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ ಅದರ ಸಾರಾಂಶವನ್ನು ತಿಳಿಯೋಣ. ಉಪಸಂಹಾರ ವೈರಾಗ್ಯಿಕ ಪರಿವರ್ತನೆ. ಸನ್ಯಾಸದ ಅರ್ಥ ಮತ್ತು ಮನುಷ್ಯನ ಪ್ರಜ್ಞೆ ಹಾಗೂ ಕೆಲಸ ಕಾರ್ಯಗಳ ಮೇಲೆ ಪ್ರಕೃತಿಯ ಗುಣದಿಂದ ಆಗುವ ಪರಿಣಾಮವನ್ನು ಕೃಷ್ಣನು ವಿವರಿಸುತ್ತಾನೆ. ಬ್ರಹ್ಮ ಸಂಸ್ಕಾರ, ಭಗವದ್ಗೀತೆಯ ಮಹಿಮೆಗಳು ಮತ್ತು ಗೀತೆಯ ಅಂತಿಮ ನಿರ್ಣಯವನ್ನು ಕೃಷ್ಣನು ವಿವರಿಸುತ್ತಾನೆ. ಧರ್ಮದ ಅತ್ಯುನ್ನತ ಮಾರ್ಗವೆಂದರೆ ಶ್ರೀಕೃಷ್ಣನಲ್ಲಿ ಪ್ರೇಮಪೂರ್ವಕ ಶರಣಾಗತಿ. ಇದು ಮನುಷ್ಯನ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ಪರಿಪೂರ್ಣ ಜ್ಞಾನವನ್ನು ಅನುಗ್ರಹಿಸುತ್ತದೆ ಮತ್ತು ಅವನು ಕೃಷ್ಣನ ಶಾಶ್ವತ ಪರಂಧಾಮಕ್ಕೆ ಹಿಂತಿರುಗಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.